ಮನಸ್ಸಿಗೆ ಬಂದಂಗೆ ಮಾತಾಡುವಂಥದ್ದು ಕರತಲಾಮಲಕವಾಗಿಬಿಟ್ಟಿದೆ ಅವ್ರಿಗೆ. ಸುಪ್ರೀಂ ಕೋರ್ಟಲ್ಲಿ ಯಾರು ಎದುರಿಸ್ತಾ ಇದ್ದಾರೆ ಅನ್ನೋದು ನೋಡಿದ್ದೀರಿ ನೀವು, ಲಾರ್ಜರ್ ಬೆಂಚಿಗೆ ಹಾಕಿದ್ದೀರಿ ನೋಡಿದ್ದೀರಿ. ಇವೆಲ್ಲ ನಾವು ಏನು ಮಾಡೋಣ, ಆಕ್ರೋಶ ಇರೋದು ಯಾರ ಬಗ್ಗೆನೂ ಇದೆ. ಈಗ ಬಂದು ಜನಾಕ್ರೋಶ ಇಲ್ಲಿ ಅಂತಲೇ ಮಾಡ್ತಾ ಇದ್ದಾರೆ. ಅದು ಹಾಸ್ಯಾಸ್ಪದವಾಗಿದೆ. ಆದರೆ ಸ್ಪೆಸಿಫಿಕ್ ಆಗಿ ಅವರು ಬೆಲೆ ಏರಿಕೆ ಬಗ್ಗೆ ಅಥವಾ ಇನ್ಯಾವುದ್ರ ಬಗ್ಗೆ ಮಾಡಲಿಕ್ಕೆ ಹೊರತು ಅಂತ ಹೇಳಿದ್ರೆ, ಬೆಲೆ ಏರಿಕೆ ಯಾವುದರಿಂದ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ದಯವಿಟ್ಟು ವಿಶ್ಲೇಷಣೆ ಮಾಡಬೇಕು. ಪ್ರಮುಖವಾದಂಥ ಒಂದು ಅಂಶ ಅಂತ ಹೇಳಿದರೆ ಈ ದೇಶದಲ್ಲಿ ಇರುವಂಥದ್ದು ನಿರುದ್ಯೋಗ ಮತ್ತು ನಮಗೆ ಉತ್ಪಾದನೆ ಇಲ್ಲದೆ ಇರುವಂಥದ್ದು. ಇದರಿಂದ ನಾವು ಯಾವುದೇ ಒಂದು ಕಮಾಡಿಟಿ ತೆಗೆದುಕೊಳ್ತು ಅಂತ ಹೇಳಿದ್ರೆ ಅದರಲ್ಲಿ ಬೆಲೆ ಏರಿಕೆ ಸಾಧ್ಯತೆಗಳು ಇರ್ತಾ ಇರ್ತವೆ. ನೀವು ತಾತ್ಕಾಲಿಕವಾಗಂತ 3 ತಿಂಗಳಿಗೆ ಏನು ಬೆಲೆ ಏರಿಕೆದು ಅಂಕಿಅಂಶಗಳು ಕೊಡ್ತಾ ಇದ್ದಾರಲ್ಲ, ಅವುಗಳಲ್ಲಿ ಏರಿಳಿತ ಆಗ್ತಾ ಇರ್ತದೆ. ನೀವು ಗಮನಿಸ್ಬೋದು. ಯು ಆರ್ ಫಾಲೋಯಿಂಗ್ ದಿ ಎಕನಾಮಿಕ್ಸ್, ದೆನ್ ಯು ವಿಲ್ ನೋ ಬಟ್ ಎವ್ರಿ 3 months there will be some changes. We are not bothered about that. We are bothered about ಜನರಲ್ ಟ್ರೆಂಡ್ಗೆ ಅಂತಾರಾಷ್ಟ್ರೀಯದಲ್ಲಿ ನಿಮಗೆ ಪೆಟ್ರೋಲ್ ಬೆಲೆ ಕಡಿಮೆ ಆದರೂ ಕೂಡ ಇವರು ಏನು 1 ಪೈಸಾ ಕಡಿಮೆ ಮಾಡದೆ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ